ಹಾಂ ವಿದ್ಯಾರ್ಥಿಗಳೇ, ಈಗ ವಿಡಿಯೋ ಈಗೊಂದು ನೀವು ಈ ಗಣಿತ ಮಾಡಿ ಕೂತಿರ್ಬೇಕು. ಯಾಕಂದ್ರೆ ಇದು ಆಲ್ರೆಡಿ ಮಾದರಿ ಆಗ್ಯದ. ಇದು ಭಾಳ ಸರಳದ. ಈ ಗಣಿತಗಳು ಮುಂದಿನ ಬಂದಾವ. ಇವು ಭಾಳ ಮತ್ತು ಇವು ಏನಾಗ್ತಾವ ಅಂದ್ರೆ ಮುಂದೆ ರಿಪೀಟ್ ಆಗ್ತಾವ ನಿಮಗೆ ಇವು ಗಣಿತಗಳು. ಒಂದು ಈ ಅನುಕ ನಂಬರ್ದೊಳಗೆ ಹೆಂಗೆ ಸರ್ ತಿಳಿಸ್ತಾರ. ಇಂಥ ಗಣಿತಗಳು ಭಾಳ ಹೆಂಗಂದ್ರೆ ವೇದಿಕ್ ಮ್ಯಾಥಮೆಟಿಕ್ಸ್ ಅಂದ್ರೆ ಏನಪ್ಪ ಅಂದ್ರೆ ವೇಗವಾಗಿ ಗಣಿತ ಮಾಡಿದ್ರೆ ನಿಮ್ಗೊಂದು ಮಾರ್ಕಸ್ ಸಿಗಬೇಕು. ಮನುಷ್ಯನಾಗಿನ ಅಂಕೆ ಯಾವುದು, ಕಳೆದವಾದ ಅಂಕೆ ಯಾವುದು, ಇದರಿಂದ ನಿಮಗೆ ಅಂಕಗಳ ಸಿಗೋದಿಲ್ಲ. ಇದು ವೇದಿಕ್ ಮ್ಯಾಥಮೆಟಿಕ್ಸನ್ನು ನೀವು ಇದನ್ನು ರೀತಿ ಪ್ರಕಾರ ಕಲಿಬೇಕು. ವೇದಿಕ್ ಮ್ಯಾಥ್ಸ್ ಮೇಲೂ ಕಲಿಬೋದು. ಆದರೆ ರೀತಿ ಪ್ರಕಾರ ಕಲಿಯೋದು ಅಂದರೆ ಏನು ಕೇಳ್ತಾನ ಅನ್ನೋದು ನಿಮಗೊಂದು ಮಾತು. ಇದು ನೋದಕ್ಕೆ ಬಿದ್ದದು. 12 ಮಗ್ಗಿ ಇವು 12 1 12 12 2 24 12 3 36 12 4 48 12 5 60 12 6 72 12 6 ಅಪವರ್ತ್ಯಗಳ ಮೊತ್ತ ಎಷ್ಟು? ಟ್ರಿಕ್ ಅದ ಇದಕ್ಕೆ. ಕೂಡಬಾರ್ದು. ಅತಿ ಟಕ್ಕನ ಎರಡೇ ಇದರೊಳಗೆ ನೀವು ಹಿಂಗೆ ಕೂಡಿಸೋದ್ರೊಳಗೆ ಟೈಮ್ ಭಾಳ ಹಾಳಾಗ್ತದೆ, ಲೆಕ್ಕ ತಪ್ತದೆ. ಇದಕ್ಕೊಂದು ವೇಗವಾದಂಥದ್ದು ಒಂದು ಟ್ರಿಕ್ಸ್ ಅದ. ಆಯ್ತು, ಮುಗೀತು. ಅಂಥ ಗಣಿತಗಳನ್ನು ನೀವು ನೋಡಿದಾಗ ಮುಂದೆ ನೀವು ಎಲ್ಲ ಗಣಿತಗಳನ್ನು ಬಾಯ್ದಿಂದ ಬಿಡಿಸ್ತೀರಿ. ರಿಯಲಿ ಇವೆಲ್ಲ ನಿಮಗೆ ಹಿಂಗೆ ಕಣಿ ಕಾಣಿಸ್ತಾವೆ. ಈಗ ಎಷ್ಟು ಮಜಾವ ಇವು ಒಂದ್ಸಲ ನೋಡ್ತೀರಿ ನೀವು. ಮುಂದಿನ ಸಲ ಇದೇ ಮಾದರಿ ಬಂತಂದ್ರೆ ನಿಮ್ಗೆ ಎಷ್ಟು ಹುರುಪಾಗ್ತದೆ ಗಣಿತ ಮಾಡಲಿಕ್ಕೆ, ಅದನ್ನು ತಿಳ್ಕೋಬೇಕು. ಯಾಕಂದ್ರೆ ಇವು ಮ್ಯಾಥ್ಸ್ ಅಂದ್ರೆ ಸುಮ್ಮಲ್ಲಿದ್ದು. ಈಗ ನೋಡ್ರಿ, ಈಗ ನೀವು ಮಾಡಿರಿ, ಮ್ಯೂಟ್ ಮಾಡಿರಿ, ಬಿಡಿಸೋದಾದ್ರಿಂದ ನಾ ತಿಳಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಹಚ್ಕೊಳ್ಳಿ. 9 ಆಮೇಲೆ ಪ್ಲಸ್ ಹಾಕೊಂಡು 9 99 999 9999 9 ಲಾಸ್ಟ್ 1 2 3 4 5 1 2 3 4 5 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 9 4 1 2 3 4 5 ಅದು 9 5 45 ಕೆಲ ಬಂತು 4 9 4 36 1 4 40 9 3 27 1 4 31 9 2 18 1 3 21 9 1 2 11. ನೋಡ್ರಿ ಎಷ್ಟು ಸರಳವ ಲೆಕ್ಕಗಳು. ಇವೆಲ್ಲ ಹಿಂಗೆ ಹಾಕಿದಾಗ ನೀವು ಕೂಡಬಾರ್ದು. ಇನ್ನೊಂದ್ಸಲ ನೋಡ್ರಿ, ಯಾಕಂದ್ರೆ ಲೆಕ್ಕ ತಪ್ಪಬಾರ್ದಲ್ಲ. ಹಿಂಗೆ ಬಂದಾಗ 9 ಮಗ್ಗಿ ಅಣಿಸ್ಬೇಕು ಹೋಗ್ಬಿಡುದು ನೀವು. 9 1 1 9 2 18 9 3 27 9 4 36 9 5 45 9 4 36 4 40 9 3 27 4 31 9 2 18 1 3 21 9 1 2 11. ನೋಡು, ಕೆಲವೊಂದು ಟ್ರಿಕ್ಸ್ ಅವ ಇವು. ಈಗ ನೋಡು, ಕ್ರಮಬದ್ಧವಾದ 10 ಸ್ಥಾನದ ಮೊತ್ತದ 10 ಸ್ಥಾನ ಕಡ್ಡಾಯವಾಗಿದ್ದರೆ ಮಾತ್ರ ನೀವು ಈ ಪದ್ಧತಿ ಮಾಡಬೇಕು. ಕೂಡಿಸ್ಕೋತ ಹೋಗ್ಬಾರ್ದು. ನೋಡಿ, 31 32 33 34 35 36 37 38 39 40 ಎಷ್ಟು ಅದು ಎಣಸರಿ ಗುಂಪ? 1 2 3 4 5 6 7 8 9 10 ಕ್ರಮಬದ್ಧವಾಗಿರಬೇಕು. ಬೇರೆ ಬೇರೆ ನಡಬರ್ಕ ಅಂಕಿಗಳು ಕ್ರಮಬದ್ಧವಾಗಿ 31 32 33 34 35 36 37 38 39 ಕ್ರಮಬದ್ಧವಾಗಿ ಸೀರಿಯಲ್ ಇರಬೇಕು. ಇಲ್ಲಿ 5ನೇ ಸ್ಥಾನದಾಗಿದ್ದ ಅಂಕಿ ಎಷ್ಟದ? 35 ಅದ. ಇದ್ರ ಉತ್ತರ 355. ಒಂದು 5 ಮುಂದೆ ಬರೆದು ಬಿಡ್ರಿ ಸಾಕು. ಇದ್ರ ಉತ್ತರ ಬಂತೆ. ಏನು ಕೂಡ್ಸೋದೇ ಬೇಡ, ನೀವು ಮಾಡಿ ನೋಡ್ರಿ. ಏನು 5 ಆದ ಕೂಡಲೇ ಮತ್ತೆ 36 37 38 39 40 ಮಾಡ್ರಿ. ಇಲ್ಲಿ ಈ ಸ್ಥಾನದಾಗ ಅಂಕಿ ಎಷ್ಟದ? 35 ಅದ. 35 ಮುಂದೆ ಒಂದು 5 ಇಟ್ಬಿಡ್ರಿ. ಕೂಡಿಸಿ ನೋಡ್ರಿ, ಬರ್ತದೆ. ಇದು 3 6 4 10 15 15 24 32 39 45 4 ಎರಡನೇ ಸ್ಥಾನ 4 4 4 3 7 3 10 13 16 19 23 23 26 29 29 32 32 33 34 35 ನೋಡ್ರಿ, ಮಾಡಿ ನೋಡ್ರಿ, ಬರ್ತದೆ. ಅದೇ ಸೇಮ್ ಅಲ್ಲೊಂದದು. ಅದನ್ನು ಹೆಂಗೆ ಮಾಡ್ತೀರಿ ನೋಡ್ರಿ. ಈಗ ನಾ ವಿಡಿಯೋ
ಬಿಟ್ಟು ದೂರ ಸರ್ದನು ಮ್ಯೂಟ್ ಮಾಡ್ರಿ. ಅದೇ ರೂಲ್ಸ್ ಪ್ರಕಾರ ಮುಂದೊಂದು ಮಾದರಿ ಕೊಟ್ಟದ, ಬೇಕಾದಂಗೆಲ್ಲ ಅವು ಹತ್ತಿರಬೇಕು, ಕ್ರಮಬದ್ಧವಾಗಿವ ನೋಡ್ರಿ. ವಿಡಿಯೋ ಇದನ್ನು ಮಾಡಿ ನೋಡಿ. ಇಂಥ ಗಣಿತಗಳಿದ್ದಾಗ ಎಷ್ಟು ಸರಳ ಆಗ್ತಾವೆ ನಿಮಗೆ. ಹಿಂಗೆ ಸಾಲ್ ಕೈ ಇಟ್ಟು ಕೂಡಿಸ್ಕೋತ ಕೂತ್ರಿ ಅಂದ್ರೆ ಟೈಮ್ ಎಷ್ಟು ವೇಸ್ಟ್ ಆಗ್ತದೆ. ಈ ಇಂಥವೆಲ್ಲ ಬೇಸಿಕ್ ನೀವು ಕಲ್ತಿರಿ ಅಂದ್ರೆ ನವೋದಯದ ಗಣಿತಗಳು ಬಾಯಲ್ಲೇ ಹಾಕ್ತಾರೆ. ಈಗ ನಾನು ತಿಳಿಸ್ತಾನೆ ನೋಡ್ರಿ. ಈಗ 10 ಅಂಕೆ ಒಯ್ಲು ನೀವು ನೋಡಿ. 1 2 3 4 5 6 7 8 9 10 ಅವ. ಕ್ರಮಬದ್ಧವಾಗಿ ಒಯ್ಲು ನೋಡಿ. 5 6 7 8 9 10 11 12 13 14. ಎಲ್ಲೇ ಇದ್ರೂ ಸುದ್ದೇಕ ಈ 19 ಅದಲ್ಲ, ಅದರ ಮುಂದೆ ಒಂದು 5 ಇಟ್ಟು ಬಿಡ್ರಿ. ಇದ್ರ ಉತ್ತರ ಬರಲೇಬೇಕು. ಮಾಡಿ ನೋಡ್ರಿ ಕ್ರಮಬದ್ಧವಾಗಿ. 4 3 7 7 2 9 9 10 10 19 27 34 40 45 50 4 4 2 6 6 2 8 8 2 10 12 14 15 16 17 18 19 ನೋಡಿ. ಇದು ವೆಕೇಶನ್ ಕ್ಲಾಸ್. ಇದು 12ರ ಮಧ್ಯೆ ಒಯ್ಯು. 12ರ ಮಧ್ಯೆ ಈಗ ನೀವು ನೋಡಬೇಕು ಗಣಿತಗಳನ್ನು. ಆಮೇಲೆ ಸಡನ್ ನೀವು ವಿಡಿಯೋ ಆನ್ ಮಾಡಿ ನೀವು ಮತ್ತೊಮ್ಮೆ ರಿಪೀಟ್ ನೀವು ಗಣಿತ ಮಾಡ್ಬೋದು. ಇದನ್ನು ಭಾಳ ಇದು ವಿಡಿಯೋ ಕ್ಲಾಸನ್ನೇ ಭಾಳ ಭಾರಿ ನಿಮಗೆ ಇಂಪ್ರೂವ್ಮೆಂಟ್ ಮಾಡ್ತದವು. ಈಗ ಏನದ ಇದು 12ರ ಮಧ್ಯೆ 12 1 12 12 24 12 3 36 12 48 12 5 60 12 6 72. ಅಲ್ಲಿ ನವೋದಯದಾಗ ಏನು ಕೇಳ್ತಾನ, 12ರ 6 ಅಪವರ್ತ್ಯಗಳ ಮೊತ್ತ ಎಷ್ಟು ಅಂತ ಕೇಳ. ಹೀಗೆಲ್ಲ ಇಟ್ಕೋತ ಕೂಡಿಸ್ಕೋತ ಹೋಗ್ಬಾರ್ದು ನೀವು. ನೋಡ್ರಿ ಯಾವ್ದದ ಇದು ಅಂಕಿ 12 ಅದ. ಇಲ್ಲಿ ಇಡ್ರಿ 12 ಇಟ್ರೆ 12 ಇಲ್ಲಿ ಗುಂಡ್ಲೆ ಹಾಕ. ಎಷ್ಟು ಗುಂಪವ ಹೇಳ್ರಿ? 1 2 3 4 5 6. 6 ಅದ ಅಂತಂದ್ರೆ ಇದರ ಅರ್ಧ ಮಾಡ್ಕೊರಿ, 3 ಮಾಡ್ರಿ. ಇದರ ಅರ್ಧ 3 ಮಾಡ್ರಿ. ಇಲ್ಲೊಂದು ಗುಂಡ್ಲೆ ಹಾಕಿ 6 ಮುಂದಿನ ಅಂಕಿ ಯಾವುದು? 7 ಇಡ್ರಿ. 7 3 21. 12 ಗುಂಡ್ಲೆ 21 ನೋಡ್ರಿ. 12 12 ಕೆಲ ಬಂತು 1 12 24 1 25. ಇದ್ರ ಮತ್ತೆ 252 ಬರ್ತಾವ ನೋಡಿ. ಮಾಡಿ ನೋಡ್ರಿ. ನೋಡ್ರಿ ಸರಳದ ನೋಡಿ, ಟ್ರಿಕ್ಸ್ ಹೆಂಗವ ನೋಡ್ರಿ. ವೇದಿಕ್ ಮ್ಯಾಥ್ಸ್ ಇದು. 12ರ ಮಧ್ಯೆ ಅದ ಇಡ್ರಿ. ಇಟ್ರೆ 12ರ ಮಧ್ಯೆ 12ರ ಮಧ್ಯೆ ಅದ. 12 ಇಡ್ರಿ. ಎಷ್ಟು ಗುಂಪು ಇವು? 1 2 3 4 5 6. 6 ಮ್ಯಾಲೆ ಇಡ್ರಿ. ಅದರ ಅರ್ಧ ತಾಳಿಗೆ ಇಲ್ಲಿ ಇಡ್ರಿ 3. 6 ಮುಂದಿನ ಅಂಕಿ ಎಷ್ಟು? 7 ಇಡ್ರಿ. ಇದರ ಗುಣಾಕಾರ ಇವುಗಳ ಮೊತ್ತ ಎರಡು ಸೇರಿ ಕೂಡಿಸ್ಕೋತ ಕೂಡಿದ್ರೆ ಕೈಗಡೆ ಇಡಲ್ಲ ಅದು ತಪ್ಪಿದ್ರಿ ಅಂದ್ರೆ. ಇಂಥ ಗಣಿತಗಳನ್ನ ಮೊದಲ ನಾ ಹೇಳುವುದನ್ನು ಕಲೀರಿ. ಆಮೇಲೆ ಮುಂದೆ ನೀವು ಸ್ವಂತ ಮಾಡೋದು ಇರ್ತದೆ, ಬರ್ತಾವ ನಿಮಗೆ. ಭಿನ್ನ ರಾಶಿ ಒಳಗೆ ಹಿಂಗೆ ವೇಗವಾಗಿ ಮಾಡೋದದ. ಇವೆಲ್ಲ ನೋಡಿ ಟ್ರಿಕ್ಸ್ಗಳು. ಎಲ್ಲ ಓಲ್ಡ್ ICIC CBSE ಬುಕ್ಕಿನಾಗೆಲ್ಲ ಇಂಥವೆಲ್ಲ ಗಣಿತಗಳನ್ನು ಅವಾಗ ನಾವು 30% ಕಲಿಸ್ತಿದ್ದೀವಿ. ಈಗ ಇದು ಕರೆಕ್ಟ್ ಅದನ್ನು ಇಲ್ಲ ನಾವು ಚೆಕ್ ಮಾಡಿ ನೋಡೋಣ. 2 10 16 20 22 2 2 7 9 9 6 15 15 4 19 19 1 3 22 22 1 2 24 24 1 25. ವಿಚಾರ ಮಾಡ್ರಿ. ಇಂಥ ಟ್ರಿಕ್ಗಳು ಸಿಗೋದ್ರಿಂದ ಯಾಕೆ ಬರಂಗಿಲ್ಲ ನವೋದಯ ರಿಸಲ್ಟ್? ಹಾಳಿ ಪೆನ್ನ ತೊಗೊಂಡು ಕೂಡ್ಸ್ಕೋತ ಕೂತ್ರಿ ಅಂದ್ರೆ ಹೆಂಗೆ? ಇಂಥವು ಭಾಳಷ್ಟು ಗಣಿತವು. ನೀವು ಇಂಥವೆಲ್ಲ ಈಗಿಂದೆ ಕಲ್ಕೋತ ಹೋಗಿದ್ರೆ ಮುಂದೆ ಏನಾಗಿ ಬಿಡ್ತಾವ? ಬಾಯಲ್ಲಿಂದ ಮಾಸ ಹಾಕೊಂಡು ಹಿಡಿದು ಬಾಯದಿಂದೆಲ್ಲ ಸಹ ಹೇಳೋದು. ಆಮೇಲೆ ಭಿನ್ನ ರಾಶಿನೂ ಬಾಯಲ್ಲೇನೆ ಉತ್ತರ ಇಡ್ತೀರಿ. ಇದನ್ನು ತೊಗೊಂಡು ನೋಡ್ರಿ ನೀವು ಕೋಚಿಂಗ್. ವೆಕೇಶನ್ ಕ್ಲಾಸ್ ಮುಗಿದ್ರೊಳಗೆ ನೀವು ಜೂನ್ 1ಕ್ಕೆ ನೀವೇ ಪೇಪರ್ ಬಿಡಿಸಿದ್ರೆ ಹೇಳಿಕ್ಕೆ ಬರೋದಲ್ಲ. ಒಂದು ಕನಿಷ್ಠ 25 ವಿಡಿಯೋಗಳು ನೀವು ದಿವ್ಸಕ್ಕೆ ಅಭ್ಯಾಸ ಮಾಡಬೇಕು. ಅಂದ್ರೆ ನಿಮ್ಗೆ ಅಭ್ಯಾಸ ಪಿಕಪ್ ಆಗ್ತದೆ. 25 ಸುಮ್ಮನೆ ನೋಡ್ರಿ, ಬಿಡಿಸೋದು ಬೇಡ, ಸುಮ್ಮನೆ ನೋಡಿದ್ರೆ ಗೊತ್ತಾಗ್ತದೆ. ಅಂಥ ವಿಡಿಯೋಗಳನ್ನು ಮಾಡಿ ನೋಡ್ರಿ. ಈಗ ಲಕ್ಷ ಕೊಟ್ಟು ನೋಡ್ರಿ. ಆಮೇಲೆ ಇನ್ನೊಂದ್ಸಲ ವಿಡಿಯೋ ಪಟ್ನ ಮ್ಯೂಟ್ ಮಾಡಬೇಕು. ಈಗ ಬಿಡಿಸ್ಕೋಬೇಕು ನೀವು. ಅಲ್ಲಿ ನೋಡ್ರಿ ಸೂತ್ರ ತೋರಿಸಿದೆ. ಇಲ್ಲಿ ನೋಡ್ರಿ 15ರ ಬಗ್ಗೆ ಕ್ರಮಬದ್ಧವಾಗಿ ಅವ.
15, 16, 17, 18, 19, 20, 21, 22, 23 ಸೀರಿಯಲ್ ಇರಬೇಕು. ಗುಂಪು 10 ಇರಬೇಕು. 5 ಆಗಿದ್ದು ಹೊಳ್ಳಿ ಮತ್ತೆ ಈ ಕಡೆದು ಹಚ್ಕೋತವ್ರಿ. 19 ಮುಂದೆ ಒಂದು 5 ಇಟ್ಟು ಬಿಡ್ರಿ, ಕೂಡಿಸಿ ನೋಡ್ರಿ, ಅದ್ರ ಉತ್ತರ ಅಷ್ಟೇ ಬರ್ತದೆ. ಇದು ಮಗ್ಗಿಗಳ ಮತ್ತ ಯಾವುದೇ ಮಗ್ಗಿ ಇರಲಿ, ಅದು ಇವತ್ತು 8ರ ಮಗ್ಗಿ ಹಚ್ಕೋರಿ. 8ರ 6 ಅಪವರ್ತಗಳ ಮತ್ತೆ ಎಷ್ಟು ಅಂದ್ರೆ ಇಲ್ಲಿ 12 ಇಡೋ ಜಾಗದಾಗ 8 ಇಡ್ರಿ, 6 ಜಾಗದಾಗ 3 ಇಡ್ರಿ, ಇಲ್ಲಿ 7 ಮಾಡಿ ಬರುತ್ತದೆ ಅದ್ರ ಉತ್ತರ. ಇದು ಫಾರ್ಮುಲಾ ಅಂತಾರೆ. ಇದನ್ನು ತಿಳ್ಕೊಂಡು ನಾನು ಇವೆಲ್ಲ ಸೂತ್ರಗಳು. ಇದನ್ನು ಪದೇ ನೋಡೋದ್ರಿಂದ ಗಣಿತ ಭಾಳ ತಿಳಿತಾವ. ವಿಡಿಯೋ ನೋಡೋದಾಗ್ತದೆ, ಮತ್ತೆ ರೀಪ್ಲೇ ಮಾಡಿ ನೋಡ್ರಿ.